ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಲರ್ನ್ ಇಟ್ ಇನ್ 10 ಅಂದರೆ 10 ನಿಮಿಷದಲ್ಲಿ ನಿಮಗೆ ಫೈನಾನ್ಸಲ್ಲಿರೋ ಅಥವಾ ಇನ್ವೆಸ್ಟಿಂಗಲ್ಲಿರೋ ಕೆಲವು ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಒಂದು ಹೊಸ ಮೆಥಡ್ ತೊಗೊಂಬಂದಿದ್ದೀನಿ. ಯಾಕೆ ಅಂದರೆ ಇದಕ್ಕೆ ಮುಂಚೆ ನಾನು ಇಂಟ್ರೊಡ್ಯೂಸ್ ಮಾಡಿದ ವೀಡಿಯೋಸ್ ಎಲ್ಲದನ್ನು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಅಂತಿತ್ತಲ್ಲ. ನನ್ನ ಸಬ್ಸ್ಕ್ರೈಬರ್ಸು, ನಮಗೆ ಗೊತ್ತಿರೋರು, ರಿಲೇಷನ್ಸು, ಫ್ರೆಂಡ್ಸು ಎಲ್ಲರೂ ಬೈದರು. ಏನು ಗುರು ನೀನು 1 ಅವರ್ಗೆಲ್ಲ ವೀಡಿಯೋ ಹಾಕ್ತೀಯ, ನಾನು ಹೆಂಗೆ ಗುರು ಇದನ್ನ ಕಲೀಲಿ ಅಂತ ಎಲ್ಲರೂ ಬೈದರು. ಅದಕ್ಕೆ ನಾನು ಅಂದ್ಕೊಂಡೆ ನಮ್ಮ ಮೇನ್ ಗೋಲ್ ಏನು, ಎಲ್ಲರಿಗೂ ವಿಷಯನ ಕಲಿಸ್ಬೇಕು ಅಷ್ಟೇ ಅಲ್ವಾ. ಸೊ ಅದಕ್ಕೆ ಅಂತ ಬ್ರೇಕ್ ಮಾಡಿಬಿಟ್ಟೆ. ಎಲ್ಲದನ್ನು 10 ನಿಮಿಷದಲ್ಲಿ ಹೇಳ್ಕೊಡೋಣ ಗುರು ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಕಾನ್ಸೆಪ್ಟಾಗಿ ಬೈಟ್ ಸೈಜಲ್ಲಿ ಬ್ರೇಕ್ ಮಾಡಿ ಇವತ್ತು ನಿಮಗೆ ಫಸ್ಟ್ ಕಾನ್ಸೆಪ್ಟ್ ಏನಪ್ಪ ಅದು ಅಂತ ನೋಡೋಕ್ಕೆ ಮುಂಚೆ ಏನೇ ಆದ್ರೂ ನಮ್ಮ ಈ ಅಲ್ಟಿಮೇಟ್ ಮಂತ್ರ ಇದೆ ಅಲ್ವಾ, ಏನದು, ಕೈ ಬಾಯಿ ಅದನ್ನು ಮರಿಬೇಡಿ. ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ನೋ ಯುವರ್ ಎಕ್ಸಿಟ್ ಬಿಫೋರ್ ಯು ಎಂಟರ್. ನಾವು ಏನೇ ವಿಷಯ ಮಾಡೋಕ್ಕೆ ಮುಂಚೆ ಅದ್ರ ಪರಿಣಾಮ ಏನು, ಅದ್ರಲ್ಲಿ ಏನು ಒಳ್ಳೆಯದು ಏನು ಕೆಟ್ಟದು ಎಲ್ಲ ನಾವು ತಿಳ್ಕೊಂಡು ಆಮೇಲೆ ಎಂಟರ್ ಮಾಡಬೇಕು. ಓಕೆ, ಸೂಪರ್. ಬನ್ನಿ, 10 ನಿಮಿಷ ಮುಗಿದೋಗುತ್ತೆ, ಆಮೇಲೆ ಎಲ್ಲರೂ ಬೈತಾರೆ. ಏನಿವತ್ತು ಟಾಪಿಕ್ ಅಂತ ನೋಡ್ಬಿಡೋಣ ಬನ್ನಿ. ಸೊ ಮಾರ್ಕೆಟ್ ಮೂವರ್ಸ್ ಅಂದರೆ ಏನಪ್ಪ? ಪ್ರೈಸ್ ಅಂದರೆ ಬೆಲೆ ಮೇಲೋಗುತ್ತೆ, ಕೆಳಗೆ ಬರುತ್ತೆ. ಏನಕ್ಕೋಸ್ಕರ ಮೇಲೋಗುತ್ತೆ, ಏನಕ್ಕೋಸ್ಕರ ಕೆಳಗಡೆ ಬರುತ್ತೆ? ಅದು ಒಂದು ಐಟಮ್, ಒಂದು ಆ್ಯಪಲ್ ಇರ್ಬೋದು, ಒಂದು ಸ್ಟಾಕ್ ಇರ್ಬೋದು, ಒಂದು ಬಾಳೆಹಣ್ಣು ಇರ್ಬೋದು, ಏನೇ ಒಂದು ಐಟಮ್ ಇರ್ಬೋದು. ಏನಕ್ಕೆ ಮೇಲೋಗುತ್ತೆ, ಏನಕ್ಕೆ ಕೆಳಗೆ ಬರುತ್ತೆ ನೋಡೋಣ ಬನ್ನಿ. ಮೇಯ್ನಾಗಿ ಸ್ನೇಹಿತರೆ, ಸಪ್ಲೈ ಆ್ಯಂಡ್ ಡಿಮಾಂಡ್. ಅಂದರೆ ಒಂದು ಐಟಮ್ಗೆ ತುಂಬ ಜನ ಡಿಮ್ಯಾಂಡ್ ಇತ್ತು ಅಂದರೆ ಅದರ ಪ್ರೈಸು ಅಂದರೆ ಅದ್ರ ಬೆಲೆ ಆಟೋಮೆಟಿಕ್ಕಾಗಿ ಮೇಲೋಗುತ್ತೆ. ಆ ಒಂದು ಐಟಮ್ಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದರ ಬೆಲೆ ಕೆಳಗೆ ಬರುತ್ತೆ. ಅದೇ ಈ ಕಾನ್ಸೆಪ್ಟು. ಓಕೆ, ಏನು ನೋಡೋಣ ಬನ್ನಿ ಸ್ನೇಹಿತರೆ. ಜ್ಞಾಪಕ ಇಟ್ಕೊಳ್ಳಿ, ಈ ಫುಲ್ ಎಪಿಸೋಡ್ 10 ನಿಮಿಷ ನಾನೇನೆಲ್ಲ ನಿಮಗೆ ಇವತ್ತು ಮಾತಾಡ್ತೀನೋ ಅದ್ರಲ್ಲಿ ನಾನು ಯಾವಾಗಲಾದ ಡಿಮ್ಯಾಂಡು ಅಥವಾ ಸಪ್ಲೈ ಅಂತ ಹೇಳಿದ್ರೆ ನಾನು ಹೇಳ್ತಿರೋದು ಇದು ಒಂದೇ ಮಾತು, ಅಂದರೆ ಪ್ರೈಸ್ ಅಂದ್ರೇನು, ಬೆಲೆ. ಇದು ಒಂದನ್ನೇ ನಾನು ಗುರ್ತಿಟ್ಕೊಂಡು ಮಾತಾಡ್ತಿರೋದು. ಓಕೆ, ಎಕ್ಸಲೆಂಟ್. ಬನ್ನಿ ನೋಡೋಣ. ಸೊ ಈ ಚಾರ್ಟ್ನ ತುಂಬ ಇಂಪಾರ್ಟೆಂಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಬಿಕಾಸ್ ಫಸ್ಟ್ ಡೆಫಿನೇಷನ್ ಅಂತ ನೋಡ್ಬಿಡೋಣ. ಡಿಮಾಂಡ್ ಇಸ್ ದಿ ಅಮೌಂಟ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್ ಪೀಪಲ್ ಆರ್ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಬೈ ಅಟ್ ಡಿಫ್ರೆಂಟ್ ಪ್ರೈಸಸ್. ಲೆಟ್ಸ್ ಬ್ರೇಕ್ ಇಟ್ ಡೌನ್ ಆ್ಯಂಡ್ ಸಿ ಹೌ ಇಟ್ ದಿಸ್ ವರ್ಕ್ಸ್. ಸೊ ನಾನು ಹೇಳ್ದಂಗೆ ಸ್ನೇಹಿತರೆ, ಒಂದು ಐಟಮ್ ಇದೆಪ್ಪ, ಬಾಳೆಹಣ್ಣಿರಲಿ ಅಥವಾ ನಿಂಬೆಹಣ್ಣಿರಲಿ ಅಥವಾ ಸ್ಟಾಕ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಒಂದು ಸೈಟ್ ಇರಲಿ, ಏನೇ ಒಂದು ಪದಾರ್ಥ ಆದ್ರೂ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇತ್ತು ಅಂದರೆ ಅದ್ರ ಬೆಲೆ ಕೂಡ ಮೇಲೋಗುತ್ತೆ. ಓಕೆ, ಅದೇ ಡಿಮ್ಯಾಂಡು ಜಾಸ್ತಿ ಆಗ್ತಾ ಏನಾಗುತ್ತೆ, ಬೆಲೆ ಒಂದು ಲಿಮಿಟ್ ಮೇಲೆ ಹೋಗಕ್ಕೆ ಆಗೋಲ್ಲ. ಯಾಕಂದರೆ ಈ ಸ್ಟೇಜಲ್ಲಿ ಏನಾಗುತ್ತೆ, ಈ ಪ್ರೈಸ್ ಅನ್ನೋದೊಂದಿದೆಯಲ್ಲ, ಬೆಲೆ. ಇವಾಗ 10 ರೂಪಾಯಿ ಟೊಮೆಟೊ ಜ್ಞಾಪಕ ಇದೆಯಾ? ಯಾರು ಟೊಮೆಟೊಗೆ 1 kgಗೆ 200-300 ರೂಪಾಯಿ ಅಂತ ಆ ಬೆಲೆ ಹೋಯ್ತು ಅಂದರೆ ತಗೊಳ್ಳೋರು ಯಾರು ಇರಲ್ಲ. ಅವಾಗೇನಾಗುತ್ತೆ, ಡಿಮ್ಯಾಂಡು ಕೆಳಗೆ ಬೀಳುತ್ತೆ. ಡಿಮ್ಯಾಂಡ್ ಕೆಳಗೆ ಬಿದ್ದಾಗ ಏನಾಗುತ್ತೆ, ಅದ್ರ ಬೆಲೆ ಕೂಡ ಕೆಳಗೆ ಬೀಳುತ್ತೆ. ಅಂದರೆ ವೆನ್ ಡಿಮ್ಯಾಂಡ್ ರೆಡ್ಯೂಸಸ್, ಪ್ರೈಸ್ ಆಲ್ಸೋ ಫಾಲ್ಸ್. ಅರ್ಥ ಆಯ್ತಾ? ಇಷ್ಟೇ ಸ್ನೇಹಿತರೆ ಈ ಕಾನ್ಸೆಪ್ಟು. ಸೊ ದ ಮೋರ್ ಅಫೋರ್ಡಬಲ್ ಅ ಪ್ರಾಡಕ್ಟ್ ಇಸ್, ದ ಮೋರ್ ಪೀಪಲ್ ಆರ್ ವಿಲ್ಲಿಂಗ್ ಟು ಬೈ ಇಟ್. ಆನ್ ದ ಫ್ಲಿಪ್ ಸೈಡ್, ವೆನ್ ಪ್ರೈಸಸ್ ರೈಸ್, ಡಿಮಾಂಡ್ ಟೆನ್ಸ್ ಟು ಗೋ ಡೌನ್. ಗೊತ್ತಾಯ್ತಾ? ಸೊ ಯಾವಾಗೆಲ್ಲ ಒಂದು ಐಟಮ್ಗೆ ಡಿಮ್ಯಾಂಡ್ ಚೆನ್ನಾಗಿರೋವರೆಗೂ ಆ ಪ್ರೈಸ್ ಮೇಲೆ ಹೋಗ್ತಾನೆ ಇರುತ್ತೆ. ಸೊ ಇದೆಲ್ಲ ಏನಕ್ಕೆ ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ನೀವೇ ಒಂದು ಬಿಸ್ನೆಸ್ ಶುರು ಮಾಡ್ಬೋದು. ಒಂದು ಐಟಮ್ಮು, ಅದಕ್ಕೆ ನೀವು ಒಂದು ಪ್ರೈಸ್, ಒಂದು ಎಣ್ಣೆ ಇರ್ಬೋದು ಅಥವಾ ಒಂದು ತರಕಾರಿ ಇರ್ಬೋದು, ಏನೇ ಇರಲಿ, ಆ ಐಟಮ್ಗೆ ನೀವು ಪ್ರೈಸ್ ಹೆಂಗೆ ಮಾಡಬೇಕು ಅನ್ನೋದನ್ನ ಈ ಡಿಮ್ಯಾಂಡು ಸಪ್ಲೈ ಅನ್ನೋ ಕಾನ್ಸೆಪ್ಟ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಬನ್ನಿ ನೋಡೋಣ ನೆಕ್ಸ್ಟ್ ಏನು ಅಂತ. ಈ ರಿಯಲ್ ವರ್ಲ್ಡಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅಂದರೆ ನಮ್ಮ ದಿನನಿತ್ಯ ಏನೇನೆಲ್ಲ ಮಾಡ್ತೀವೋ ಅದರಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಬನ್ನಿ. ನಮ್ಮ ಬೇಸಿಗೆಗಾಲ ಇದೆಲ್ಲ, ಸಮ್ಮರ್
ಸಮ್ಮರ್ ಟೈಮಲ್ಲಿ ಏನು ಮಾಡಬೇಕು? ನಮಗೆಲ್ಲ ಏನು ಅನ್ಸುತ್ತೆ, ಅಪ್ಪ ತುಂಬ ಶೆಕೆ ಆಗ್ತಿದೆ ಗುರು ಅಂದ್ಬಿಟ್ಟು ಏನು ಮಾಡಬೇಕು ಅನ್ಸುತ್ತೆ? ಚಿಕ್ಕ ಮಗಳಿಂದ ಹಿಡಿದು ದೊಡ್ಡವ್ರವರೆಗೂ ಏನು ಅನ್ಸುತ್ತೆ? ಒಂದು ಐಸ್ ಕ್ರೀಮ್ ತಿನ್ನೋಣ ಅನ್ಸುತ್ತೆ ಅಲ್ವಾ? ಸೊ ಐಸ್ ಕ್ರೀಮ್ ತಿನ್ನಬೇಕು ಅಂತ ಯಾವಾಗ ಅನ್ಸುತ್ತೆ ನಮಗೆ? ಬೇಸಿಗೆಗಾಲದಲ್ಲಿ ತುಂಬ ಅನ್ಸುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಅದಕ್ಕೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಯಾವುದಕ್ಕೆ? ಐಸ್ ಕ್ರೀಮ್ಗೆ. ಓಕೆ, ಆವಾಗ ಬೆಲೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ? ಅದ್ರ ಬೆಲೆ ಕೂಡ ಮೇಲೋಗುತ್ತೆ. ಗೊತ್ತಾಯ್ತಾ? ಅದೇ ಥರ ಉಲ್ಟಾ ಏನಪ್ಪ ಅದು ಅಂದರೆ, ಚಳಿಗಾಲದಲ್ಲಿ ಯಾರು ಐಸ್ ಕ್ರೀಮ್ ತಿಂತಾರೆ? ಯಾರು ತಿನ್ನಲ್ಲ ಅಲ್ವಾ? ಈ ಐಸ್ ಕ್ರೀಮ್ನ ಯಾರು ತಿನ್ನದೇ ಇರುವಾಗ ಏನಾಗುತ್ತೆ? ಅದ್ರ ಡಿಮ್ಯಾಂಡು ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದರೆ ಏನಾಗುತ್ತೆ? ಅದ್ರ ಬೆಲೆ ಕೂಡ ಕಡಿಮೆ ಆಗುತ್ತೆ ಸ್ವಾಮಿ. ಗೊತ್ತಾಯ್ತಾ? ಇಷ್ಟೇ ಸರ್ ಡಿಮ್ಯಾಂಡು ಸಪ್ಲೈ ಅನ್ನೋದು. ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಯಾವಾಗಲೇ ಯಾರೇ ಆಗಲಿ ಡಿಮ್ಯಾಂಡ್ ಅಥವಾ ಸಪ್ಲೈ ಅಂತ ಮಾತಾಡಿದ್ರೆ ನಿಮಗೆ ಈ ಚಾರ್ಟು ಜ್ಞಾಪಕ ಬರಬೇಕು. ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಏನಾಗುತ್ತೆ? ಇಲ್ಲಿ ನೋಡಿ, ರೇಟು ಜಾಸ್ತಿ ಆಗುತ್ತೆ, ಅಂದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಅದೇ ಡಿಮ್ಯಾಂಡು ಕಡಿಮೆ ಆದರೆ ಪ್ರೈಸು ಬೀಳುತ್ತೆ. ಓಕೆ, ಸೊ ಇಷ್ಟೇ ಸಿಂಪಲ್ ಸ್ವಾಮಿ ಡಿಮ್ಯಾಂಡ್ ಅನ್ನೋದು. ಓಕೆ, ಬ್ರಿಲಿಯಂಟ್. ಇವಾಗ ನೀವು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಯಾವುದೇ ಒಂದು ಪದಾರ್ಥ, ಎಸ್ಪೆಷಲಿ ಈ ಸ್ಟಾಕ್ ಮಾರ್ಕೆಟು, ಈ ಕರೆನ್ಸಿ ಟ್ರೇಡಿಂಗ್ ಮಾಡ್ತೀನಿ ಅಥವಾ ಕಮಾಡಿಟಿ ಟ್ರೇಡಿಂಗ್ ಮಾಡ್ತೀನಿ, ಬಿಟ್ಕಾಯಿನ್ ಟ್ರೇಡಿಂಗ್ ಮಾಡ್ತೀನಿ ಅಂತಾರಲ್ವಾ, ಅವರೆಲ್ಲ ಈ ಪದಗಳನ್ನ ಯೂಸ್ ಮಾಡ್ತಾರೆ. ನೀವು ಕೇಳಿರ್ಬೋದು ಏನಪ್ಪ ಇದು ಅಂತ, ನಿಮಗೆ ಒಂದು ಆಶ್ಚರ್ಯ ಆಗಿರ್ಬೋದು. ಇವತ್ತರೆಗೂ ಅದಕ್ಕೆ ಆನ್ಸರ್ ಕೂಡ ಸಿಗದೆ ಇರ್ಬೋದು. ಇವತ್ತು ನಾನು ಹೇಳ್ತೀನಿ ಬನ್ನಿ ಏನು ಅಂತ. ಡಿಮ್ಯಾಂಡ್, ಬೈಯಿಂಗ್, ಅಪ್ ಟ್ರೆಂಡ್, ಲಾಂಗ್, ಬುಲ್ಲಿಶ್. ಅಂದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ತುಂಬ ಬುಲ್ಲಿಶ್ ಆಗಿದೆ ಗುರು, ಅಥವಾ ನಾನು ಮಾರ್ಕೆಟಲ್ಲಿ ಲಾಂಗ್ ಆಗಿದ್ದೀನಿ, ಅಥವಾ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ, ಅಥವಾ ಮಾರ್ಕೆಟಲ್ಲಿ ಬೈಯಿಂಗ್ ತುಂಬ ಇದೆ, ಆರ್ ಡಿಮ್ಯಾಂಡ್ ಜಾಸ್ತಿ ಇದೆ. ಅಂದರೆ ಏನರ್ಥ? ಇವರೆಲ್ಲರೂ ಯಾವಾಗ ಗೊತ್ತಾ ಬೆನಿಫಿಟ್ ಆಗ್ತಾರೆ? ಪ್ರೈಸ್, ಬೆಲೆ ಮೇಲೆ ಹೋಗಬೇಕು ಅಂತ ಅವ್ರಿಗೆ ಆಸೆ. ಬೆಲೆ ಮೇಲೆ ಹೋಗದೇ ಇದ್ದರೆ ಇವರೆಲ್ಲರೂ ಡಮಾಲ್ ಬೀಳ್ತಾರೆ ಕೆಳಗೆ. ಓಕೆ, ಸೊ ಇವರೆಲ್ಲರೂ ಈ ಪದಗಳನ್ನ ನೀವು ಯಾವಾಗಲೇ ಕೇಳಿದ್ರು ಅದ್ರ ಒಂದೇ ಅರ್ಥ, ಪ್ರೈಸ್ ಅಂದರೆ ಒಂದು ಬೆಲೆ, ಆ ಪರ್ಟಿಕ್ಯುಲರ್ ಐಟಮ್, ಇವಾಗ ಸ್ಟಾಕ್ ಆಗಿರ್ಬೋದು, ಅಥವಾ ಕಮಾಡಿಟಿ ಆಗಿರ್ಬೋದು, ಅಥವಾ ಚಿನ್ನ ಆಗಿರ್ಬೋದು, ಏನೇ, ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈ ಪದಗಳನ್ನ ಯಾರೇ ಯೂಸ್ ಮಾಡಿದ್ರು ಅವ್ರು ಏನು ಹೇಳ್ತಾರೆ ಅಂದರೆ ಸಿಂಪಲ್ಲಾಗಿ ಆ ಒಂದು ಐಟಮ್ನ ಬೆಲೆ ಮೇಲೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ, ಎಕ್ಸಲೆಂಟ್. ಬನ್ನಿ. So to summarize, demand is all about how much of a product consumers are willing to buy at different prices. ಗೊತ್ತಾಯ್ತಾ? ಸೊ ಈ ಚಾರ್ಟ್ ನಾನು ಹೇಳ್ದಂಗೆ ಒಂದು ಪರ್ಟಿಕ್ಯುಲರ್ ಐಟಮ್ನ ಆ ಬೆಲೆಗೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಡಿಮ್ಯಾಂಡ್ ಇದೆಯಾ ಇಲ್ವಾ? ಅಂದರೆ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಅದ್ರ ಬೆಲೆ ಮೇಲೋಗುತ್ತೆ. ಡಿಮ್ಯಾಂಡ್ ತುಂಬ ಜಾಸ್ತಿ ಆದಮೇಲೆ ಬೆಲೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹೋದ್ಮೇಲೆ ಅಲ್ಲಿ ಡಿಮ್ಯಾಂಡ್ ಯಾರೂ ಇರಲ್ಲ. 10 ರೂಪಾಯಿಗೆ ಟೊಮೆಟೊ ಇರುವಾಗ ಎಲ್ಲರೂ ತೊಗೋತಾರೆ. ಇದೇ ಒಂದು ಟೊಮೆಟೊ 100 ರೂಪಾಯಿ ಅಥವಾ 1000 ರೂಪಾಯಿ, 1000 ರೂಪಾಯಿ ಎಲ್ಲ ಆಗಲ್ಲ ಬಿಡಿ, ಯಾರು ಗೊತ್ತು, ಇವಾಗ ಆಗಲ್ಲ, ಒಂದು 10 ವರ್ಷ ಆದಮೇಲೆ ಆಗ್ಬೋದು ನಾವು, ಯಾರು ಗೊತ್ತು. 1000 ರೂಪಾಯಿ ಆದಮೇಲೆ ಏನಾಗುತ್ತೆ? ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಇದ್ರೆ ಏನಾಗುತ್ತೆ? ಅದ್ರ ಬೆಲೆ ಡಮಾಲ್ ಬೀಳುತ್ತೆ ಕೆಳಗೆ. ಗೊತ್ತಾಯ್ತಾ? ಸೊ ಅಷ್ಟೇ. ಸೊ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಅದು ಪ್ರೈಸ್ನ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಈ ಡಿಮ್ಯಾಂಡು ಸಪ್ಲೈ ಅನ್ನೋದು ತುಂಬ 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 ಮುಖ್ಯ. ಗೊತ್ತಾಯ್ತಾ? ಎಕ್ಸಲೆಂಟ್. ಸೊ ಅಷ್ಟೇ ಸ್ನೇಹಿತರೆ, ನಾವು ಇವಾಗ ಡಿಮ್ಯಾಂಡ್ನ ನೋಡಿದ್ದೀವಿ. ನೆಕ್ಸ್ಟ್ ಆದಷ್ಟು ಒಂದು 2 ದಿವಸದಲ್ಲಿ ಇವಾಗ ಈ ಲರ್ನ್ ಇಟ್ ಬೈ 10 ಅಂತ ಶುರು ಮಾಡಿದ್ದೀನಲ್ಲ ಟಾಪಿಕ್ಕು, ಒಂದು 2 ದಿವಸ ಅಥವಾ 3 ದಿವಸಕ್ಕೆ ಒಂದ್ಸಲ ನಾನೊಂದು ಹೊಸ ವಿಡಿಯೋ ತರಬೇಕು ಅಂತಿದ್ದೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕಲ್ಲಿ ನಿಮ್ಮನ್ನ ಸಪ್ಲೈ ಅನ್ನೋ ಒಂದು ಟಾಪಿಕ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ, ಬಿಕಾಸ್ ಡಿಮ್ಯಾಂಡ್ಗೆ ಆಪೋಸಿಟ್ ಏನೋ ಸಪ್ಲೈ ಅಲ್ವಾ? ಸೊ ಸ್ನೇಹಿತರೆ, ಇವತ್ತು ನಿಮಗೆ ಏನೇ ಒಂದು ಪ್ರಶ್ನೆ ಇದ್ರೂ ದಯವಿಟ್ಟು ಕೆಳಗಡೆ ಇರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ಬೇಗ ಅದಕ್ಕೆ ಉತ್ತರ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ.
ನಾನು ಯಾವಾಗಲೂ ಹೇಳೋ ಥರನೇ ನನ್ನ ಕನ್ನಡ ಸ್ವಲ್ಪ ವೀಕು, ಅಕಸ್ಮಾತ್ ಏನಾದ್ರು ತಪ್ಪಾಗಿ ಮಾತಾಡಿದಿದ್ರೆ ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಓಕೆ, ಸೊ ಅದು ಮಾತ್ರ ಅಲ್ಲ, ದಯವಿಟ್ಟು ನಮ್ಮ ಈ ಒಂದು ಚಾನಲ್ಗೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನೀವು ಎಷ್ಟಕ್ಕೆಷ್ಟು ಅದನ್ನ ಒತ್ತೀರೋ, ಅದನ್ನ ಒತ್ತಿದಷ್ಟು ನಮ್ಮ ಬೇರೆ ಯಾರಾದರೂ ಫೈನಾನ್ಸ್ ಅನ್ನೋ ಟಾಪಿಕ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನೋ ಟಾಪಿಕ್ನ ಕಲಿಬೇಕು ಅನ್ನೋರಿಗೆಲ್ಲ ಈ ವಿಡಿಯೋ ಹೋಗಿ ತಲುಪುತ್ತೆ. ಸೊ ನಾವೊಂದು ಒಳ್ಳೆ ಕರ್ಮನ ನಾವು ತಗೊಳ್ಳೋಣ ಅಲ್ವಾ? ಯಾಕಂದರೆ ನಾವು ಒಂದು ಯಾರೋ ಒಬ್ರಿಗೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾಳೆ ದಿವಸ ನಾನು ಏನೇ ವಿಡಿಯೋ ಹಾಕಿದ್ರೂ ಅದು ನಿಮ್ಮ ಯೂಟ್ಯೂಬ್ಗೆ ಬಂದು ರೀಚ್ ಆಗುತ್ತೆ. ಸೊ ನಾಳೆ ದಿವಸ ನೀವು ನಾನು ಹಾಕೋ ವಿಡಿಯೋನೆಲ್ಲ ನೀವು ನೋಡ್ಬೋದು. ಸೊ ಈ ವಿಡಿಯೋನ ಆದಷ್ಟು ಜನರಿಗೆ, ಎಸ್ಪೆಷಲಿ ಅಪ್ಕಮಿಂಗ್ ಜನ್ರೇಷನ್, ಒಂದು ಹೈಸ್ಕೂಲ್ ಹುಡುಗರಾಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು ಅಥವಾ ಇವಾಗ ತನ್ನ ಕೆಲಸಕ್ಕೆ ಸೇರಿರೋರಾಗ್ಬೋದು, ಈ ವಿಡಿಯೋಗಳೆಲ್ಲ ದಯವಿಟ್ಟು ಅವ್ರ ಹತ್ರ ಶೇರ್ ಮಾಡಿ. ಬಿಕಾಸ್ ಅವರಿಗೆಲ್ಲ ಈ ಕಾನ್ಸೆಪ್ಟ್ಗಳು ತುಂಬ 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 ಮುಖ್ಯ. ಗೊತ್ತಾಯ್ತಾ? ಸೊ ಇದು ಹೇಳ್ತಾ ದಯವಿಟ್ಟು ನೀವು ಈ ಅಲ್ಟಿಮೇಟ್ ಇನ್ವೆಸ್ಟ್ಮೆಂಟ್ ಮಂತ್ರ ಅಂತ ಒಂದಿದೆ ಅಲ್ಲ, ಯಾವುದದು? ಕೈ ಬೈ, ನೋ ಯೋರ್ ಎಕ್ಸಿಟ್ ಬಿಫೋರ್ ಯು ಎಂಟರ್. ಇದನ್ನು ಮರಿಬೇಡಿ. ಗೊತ್ತಾಯ್ತಾ ಸ್ನೇಹಿತರೆ? ಸೊ ತುಂಬ ತುಂಬ ಥ್ಯಾಂಕ್ಸ್. 10 ನಿಮಿಷದೊಳಗೆ ಮುಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಆದಷ್ಟು ಬೇಗ ನಿಮ್ಮ ಜೊತೆ ಒಂದು ಮತ್ತೆ ಭೇಟಿ ಆಗ್ತೀನಿ, ಸಪ್ಲೈ ಅನ್ನೋ ಒಂದು ಟಾಪಿಕ್ ತಗೊಂಡು. ಅದ್ರವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಗಾಡ್ ಬ್ಲೆಸ್ ಯು ಆಲ್. ಜೈ ಕರ್ನಾಟಕ, ಜೈ ಹಿಂದ್.